ಈ ಮನ್ಯಾಗ ಸೊಸೆಯಾಗಿ ಬಂದಾಗೂ ಮುಂಜಾನೆ ಚಂದ ಮಟ ಕೆಲಸ ಮಾಡಿ 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 ಕೈಯ ಕಾಲ ಸೌದ ಸೋತ್ ಸುಣ್ಣಾಗಿ ಹೋಗಿದ್ದು ನಮ್ಮ. ಈಗ ನಮಗ ಸೊಸ್ತಾರ ಬಂದ್ರು ಇನ್ನರ ಆರಾಮಿದ್ರಾತ್ ಬಿಡುವ ಅಂದ್ರ ಈಗಿನ್ನ ಹೆಚ್ಚಿನ ಕತಿ. ಮನ್ಯಾಗ ಒಂದ್ ಕೆಲ್ಸದ ಜವಾಬ್ದಾರಿ ಹೊತ್ಕೊಳ್ಳೋರು ಯಾರು ಇಲ್ಲ. ಎಲ್ಲಕ್ಕೂ ಕಮಲಕ್ಕ 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 ಒಬ್ಬಕ್ಕೆ ಎಟ್ಟಂತ ಗುದ್ದಾಡೋದು. ನನಗಂತೂ ಸಾಕಾಗಿ ಹೋಗೈತಿ ಈ ಜೀವನ. ನನ್ನ ಸೊಸೆ ಅನ್ನೋಕೆಂತೂ ಒಂದು ಕಾಳ ಕಡೆ ಹಸ್ ಮಾಡ್ಬೇಕನ್ನೋದಿಲ್ಲ, ಏನು ಒಂದು ಗೊತ್ತಿಲ್ಲ. ಎಲ್ಲ ನನ್ನ ಮೇಲೆ ಬಿಟ್ಟ ಆರಾಮ್ ಸೇರಿ ಕುಂತ ಬಿಟ್ಟಾಳ. ಐ ಕಮಲಕ್ಕ ಯಾಕವ ಆರಾಮ್ ಊಟ ಮಾಡೆ ಎಲ್ಲಡಿಕೆ ಹಾಕೊಂಡ ಆರಾಮ್ ಸೇರಿ 2 ಜಂಪ್ ನಿದ್ದೆ ಹೊಡಿತಿದ್ದಿ. ನೀ ಏನ ಕಾಳ ಹಸ್ ಮಾಡ್ಕೊಂತ ಕುಂತಿ? ಆರಾಮ್ ಮಕ್ಕೋದ? ಹೆಂಗ ಆರಾಮ್ ಮಕ್ಕೊಲ್ವ ಕಲ್ಲವಕ್ಕ? ನಾ ಆರಾಮ್ ಮಕ್ಕೊಂದ್ರ ರೊಟ್ಟಿ ಚಪಾತಿ ಬೇಕೋ ಬೇಡ ಮನಿ ಮಂದಿಗೆಲ್ಲ? ಹಂಗಲ್ವ, ಈ ಎಳೆದಾಗ ಆರಾಮ್ ಸೇರಿ ಮಕ್ಕೊಂಡ್ ನಿದ್ದೆ ಮಾಡ್ತಿದ್ದಲ್ಲ. ನಿದ್ದೆ ಮಾಡೋದ್ ಬಿಟ್ಟ ಯಾಕೆ ಕಾಳ ಹಸ್ ಮಾಡತ್ತೀವ ಅನ್ನೆ ಅಷ್ಟ. ಅಯ್ಯ ನನ್ ಬಿಟ್ರಿ ಮನ್ಯಾಗ ಎಲ್ಲ ಜವಾಬ್ದಾರಿ ಹೊತ್ಕೊಂಡ ಕೆಲಸ ಮಾಡೋರು ಯಾರು ದಿಕ್ಕತಾರು? ಯಾರು ದಿಕ್ಕಿಲ್ಲ. ಎಲ್ಲಾರು ಹಳ್ಳಿ ಗಂಟಿನ ಮ್ಯಾಗ ಲಾಗ ಹೋಗ್ಯಾವ್ರನ. ಯಾಕ ಗಿರ್ಜಕ್ಕಿಲ್ಲನ? ಆಕೆ ಹಸ್ ಮಾಡ್ತಿದ್ಲಲ್ಲ. ಅದಾಳವ ಅದಾಳ, ಅವ್ರವು ಬಂದಾಳು ಆರಾಮ್ ಸೇರಿ ಕುಂತ್ಕೊಂಡ ಪಂಟ್ ಬಿಡಕತ್ತಾಳ ಉನ್ ಜೋಡಿ. ಅದೇನ್ ಮಾತಾಡ್ತಾರೋ ಏನಿಲ್ಲೋ ಹಂಗ ಮಾತ 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 ಇಬ್ರು ತಾಯಿ ಮಗಳು ಮಾತ ಮುಗಿವಲ್ಲು. ಅಯ್ಯ ಹೌದಲ್ಲ, ಕುಂದ್ರವಾರ ಬಿಡವಾ ಕಮಲವಕ್ಕ. ಏನೋ ತಾಯಿ ಬಂದಿರ್ತಾಳೆ 2 ದಿನ, ಆಕೆ ಜೋಡಿ ಅದನ್ನ ಮಾತಾಡ್ಬೇಕು ಇದನ್ನ ಮಾತಾಡ್ಬೇಕು ಅಂತ ಅದಕ್ಕೂ ಆಸೆ ಇರ್ತತಿ. ಮಾತಾಡ್ಕೊತ ಕುಂದಿರ್ಲಿ ಬಿಡ, ನಾವು ಹಂಗ ಮಾಡ್ತಿರ್ಕಿಲ್ಲನ. ನಾವ ಚಲೋ ಹೇಳಿದಿವ. ನಾವ್ ಯಾವಾಗ ಹಿಂಗ ತಾಯಿ ತಂದಿ ನಮ್ಮ ಅಣ್ಣನ ಹೆಂಡ್ರು ಬಂದ್ರ ಮಾತಾಡ್ಕೊಂತ ಕುಂದಿರ್ತಿದ್ದು. ನಮ್ಮ ಮನ್ಯಾಗ ಹಂಗ ಕಾಲು ಕಾಲಾಗ 12 ಕೆಲಸ ಇರ್ತಿದ್ದು. ಎಲ್ಲ ಕೆಲಸ ಮುಗಿಸಿ ಊಟ ಮಾಡೋದ್ರಾಗನ ಎಳೆ ಹಾಕಿತ್ತು. ಪಾಪ ನಮ್ಮ ಓದು ಬಂದ್ರ ಅವ್ರ ಹಿಂಬಾಲೆ 10 ನಿಮಿಷ ಕುಂತ ಮಾತಾಡಕ್ ಸುಧಾ ಹಾಕಿರ್ಕಿಲ್ಲ. ಆಗ ಈಗಿನ ಸುಸ್ತಾರ ನೋಡೇವ. ಈಗ ಅವ್ರು ನಮ್ಮನ್ನ ಎದಕ್ಕೂ ಲೆಕ್ಸುದನ ಇಲ್ಲ. ನಮ್ಮ ಅತ್ತೆದಾಳು ನಮ್ಮ ಮಾವದಾನ ಅನ್ನೋದು ಅಂಜಿಕೆ ಇಲ್ಲ ಅವ್ರಿಗೆ. ಆರಾಮ್ ತಮ್ಮ ಅವ್ವನ್ ಕರ್ಕೊಂಡ ಕೊಲ್ಲೆದಾಗ ಮಾತಾಡ್ಕೊಂತ ಕುಂತ ಬಿಟ್ಟಾಳ ನನ್ನ ಸೊಸಿ. ಇರ್ಲಿ ಬಿಡವಾ ಕಮಲವಕ್ಕ, ಕಾಲಕ್ಕೆ ತಕ್ಕಂಗ ಹಂಗ ಬದಲಾಕೋಂತ ಹೋಗುದ. ಅವಾಗಿದ್ದಂಗ ಈಗೂ ಇರ್ಬೇಕು ಅಂತೇನೈತಿ ಹೇಳು? ಈಗಿದ್ದಂಗ ಇನ್ನು ಮುಂದಿರುವುದಿಲ್ಲ ಅಷ್ಟ. ಹೆಂಗ್ ಬರ್ತದ ಹಂಗ ಜೀವನ ಸಾಗಿಸ್ಕೊಂತ ಹೋಗುದ. ಎಲ್ಲಾರು ಹಿಂಗ ಅಂದ ನನ್ನ ಸೊಸಿ ಅಂತವ್ರು ಈಗ ತಲೆ ಮೇಲೆ ಹತ್ತಿ ಕುಂತ ಬಿಟ್ಟಾರ. ಅವ್ರನ್ನ ಹೆಂಗ್ ಕೆಳಗೆ ಇಳಿಸೋದು ಅದನ್ನ ಹೇಳೊಂದಿಟ. ಇರ್ಲಿ ಬಿಡವಾ ಕಮಲವಕ್ಕ, ಏನ್ ಸಿಟ್ಟು ಮಾಡ್ಕೋತೀನಿ? ಒಂದಿಟ್ಟು ಸಿಟ್ಟ ಕಮ್ಮಿ ಮಾಡಿ ಇನ್ನೊಂದಿಟ ಹಿಂಗ ಬಾಳ ಸಿಟ್ಟು ವಯಸ್ಸಾದ್ಮೇಲೆ ಚಲೋ ಅಲ್ಲ. ಅಂದ್ರೇನ ನನಗೇನ್ರ BP ಐತಿ ಅನ್ನಕತಿ ನೀನು? ನಾ ಎಲ್ಲಿ ಹಂಗನ್ಯವ? ವಯಸ್ಸಾದ್ಮೇಲೆ ಒಂದಿಟ್ಟು ಮನುಷ್ಯ ಶಾಂತ ಇರ್ಬೇಕು, ಹಂಗ ಬಾಳ ಸಿಟ್ಟು ಮಾಡಬಾರ್ದ್ವಾ ಅಂತ ಹೇಳಿನಷ್ಟ. ನೀನು ಬಾಳ ಬದಲಾಗಿದಿ ಕಲ್ಲವಕ್ಕೀಗ. ಬರೇ ನನಗ ಬುದ್ಧಿ ಹೇಳ್ತಿ, ಬರೇ ನನ್ನ ಸೊಸಿ ಪರವಾಗಿನ ಮಾತಾಡ್ತಿ ತಗೋನಿ. ಇವ ಈಕೆ ಕೈಯಾಗ ಎಲ್ಲಿ ಸಿಕ್ಕೋಲಿ? ಕಮಲವಕ್ಕ, ನನ್ನ ಗಂಡ ಎಲ್ಲೋ ಊರಿಗೆ ಹೋಗಿದ್ರು, ಬರೋ ಎಳೆ ಆತು. ನಾಟು ಹೋಗಿ ಬರ್ತಂತ ತಡಿವ, ಮತ್ತೆ ಬರ್ತಾನ. ತಗೋ ಹೋಗಿ ಬಾ. ನಿನ್ನ ನಾಟಕ ನನ್ಗೇನು ಗೊತ್ತಿಲ್ಲನ. ತಪ್ಪನೆ ಸಿಕ್ಕಾಕೊಂಡ್ ಕೂಡ್ಲೆ ತಪ್ಪಿಸ್ಕೊಂಡು ಹೊಂಟು ನಿಂತು ಬಿಡ್ತಿ. ಹೋಗ. ಇವ ಬೀಸು ಧ್ವನಿ ತಪ್ಪಿಸ್ಕೊಂಡ್ರ 100 ವರ್ಷ ಆಯ್ಸಂತ ಮೊದಲು ತಪ್ಪಿಸ್ಕೊಂಡ್ರಾತ. ನನಗೂ ಒಬ್ಬಕ್ಕೆ ಸ್ವಚ್ಛ ಮಾಡಾಕ ಕೈ ಸಾಕತತಿ. ಈ ಕಲ್ಲವ ಕಟ್ನೇರು ಅದಾಳಂದ್ರ ಏನೋ ನೆವ ಮಾಡ್ಕೊಂಡ ಕಳ್ಳಗ ಒಂದು ಪೇಳೆ ನೆವ ಅಂತ ಹೇಳಿ ನೆವ ಮಾಡ್ಕೊಂಡಕ್ಕೆ ಓಡಿ ಹೋದ್ಲು. ನನ್ನ ಸೊಸಿ ನನ್ನ ಕರಿತಂತಡಿ. ಗಿರ್ಜಕ್ಕ, ಏ ಗಿರ್ಜಕ್ಕ, ಓರಿ ಎತ್ತಿರಿ. ಹಿತ್ಲಾಗ ಎಂತ ಚಂದ ಗಾಳಿ ಬಿಸಾಕತತಿ. ಊಟ ಮಾಡಿದವ್ರ ಒಳಗ ಕುಂದ್ರಬಾರ್ದಂತ, ಒಂದಿಟ್ಟು ಗಾಳಿ ಹವಾ ಕಡ್ಡಾಡ್ಬೇಕಂತ ನಿಮ್ಮ ಅವ್ವನ್ ಕರ್ಕೊಂಡ ಬಾರವ ಇತ್ತ ಹಿತ್ಲಾಗ. ಹೂನ್ರಿ ಎತ್ತಿರಿ. ಬರ್ರಿವಾ ಬರ್ರಿ ಬರ್ರಿ ಕುಂದ್ರಿ. ಗಿರ್ಜಕ್ಕ, ಅವಾಗ ಹಾಸಕ ಒಂದೇನ ಚಾಪಿಯರ ಏನ್ರ ತರಬಾರ್ದನ್ವಾ? ಹಂಗ ಬಂದ್ಬಿಡ್ತಿ ನೀನು. ಅಯ್ಯ ಇಲ್ಲ ಅಡ್ರಿ ವೈನಿ, ನಾ ಏನ್ ಹೊರಗೆ ನಾಕೇನ್ರಿ, ಇಲ್ಲೇ ಆರಾಮ್ ನೆಲ ಸ್ವಚ್ಛ ಐತಿ, ಇಲ್ಲೇ ಕುಂದಿರ್ತೇನ್ರಿ. ಆತ್ರಿವ, ನಿಮ್ಗೆ ಹೆಂಗ ಇಷ್ಟನೋ ಹಂಗ್ರಿ, ಕುಂದರ್ರಿ ಹಂಗಾರ. ಗಿರ್ಜಕ್ಕ, ಅವಾಗಟ್ಟು ಎಲ್ಲಡ್ಕಿ ತಂದು ಕೊಡೋಗವ. ಊಟ ಆದ್ಮೇಲೆ ಎಲ್ಲಡ್ಕಿ ಕೊಟ್ಟಿಯ ಇಲ್ಲ? ಇವ ನಮ್ಮ ಅತ್ತಿ ನಮ್ಮ ಅವ್ವ ನಿಟ್ಟು ಪೊಲ್ಮಿ ಮಾಡಕತ್ತಾರು. ಹೂನ್ರಿ ಎತ್ತಿರಿ, ತಗೊಂಡ್ಬರ್ತೇನ್ರಿ. ಊಟ ಆದ್ಮ್ಯಾಗ ಎಲ್ಲಡ್ಕಿ ತಿನ್ಬೇಕಂತ ನಾನು ಎಲ್ಲಡ್ಕಿ ತಿನ್ನೋದ ಮರ್ತೀನಿ ನೋಡ್ರಿದ. ತಗೋರಿ ವೈನಿ, ನಾನು ನೀವು ಇಬ್ರು ಕೂಡ ಎಲ್ಲಡ್ಕಿ ಹಾಕೋಣಂತ ತಗೋರಿ. ಹ್ಞೂನ್ರಿ ವೈನಿ. ಯವ್ವ ನಮಗರ ದಿನ ಊಟ ಆದ್ಮೇಲೆ ಒಮ್ಮೆ ನಾಷ್ಟ ಆದ್ಮೇಲೆ ಎಲ್ಲಡ್ಕಿ ಬೇಕು ನೋಡ್ರಿ. ಎಲ್ಲಡ್ಕಿ ಇಲ್ದ್ರ ಸಮಾಧಾನ ಆಗುದಿಲ್ರಿ. ನೀವು ಹೆಂಗ್ರಿ ವೈನಿ, ನೀವು ದಿನ ತಿಂತೀರೇನ್ರಿ? ಇಲ್ರಿ ವೈನಿ, ಯಾವಾಗರ ಊಟ ಆದಾಗೊಮ್ಮೆ ದಿನಕ್ಕೊಂದ್ಸಲ ಅಷ್ಟ ತಿಂತೇನ್ರಿ. ಹೌದನ್ರಿ, ತಗೋರಿ ವೈನಿ, ನೀವು ಹಾಕೋರಿ. ಗಿರ್ಜಕ್ಕ, ಕುಂದರವ, ನೀ ಅದಕ್ಕೆ ನಿಂತಿ ಕಾಲು ನೋಸೋದಿಲ್ಲನ? ನಾಟು ಗೋಧಿ ಹಸ್ ಮಾಡ್ತಾನು, ಕುಂದರ. ಮತ್ತೆ ಏನ ಒಮ್ಮೆ ನಮ್ಗಿಲ್ಲ ಈ ನಮನಿ ಕಾಜಿ ಮಾಡಕತ್ತಾರು. ಅಯ್ಯೋ ಪಾಪ, ಎಲ್ಲದ್ರಾಗೂ ಅನುಮಾನ ಪಡೋದು ಚಲೋ ಅಲ್ಲ. ಪ್ರೀತಿ ತೋರ್ಸೋಕತ್ರ ಅದ್ರಾಗೂ ಅನುಮಾನ ಪಡ್ತಾರನ. ಏನ್ ಗಿರ್ಜಕ್ಕ ನೀನು, ಬುದ್ಧಿ ಇಲ್ಲ ನಿನಗೊಟ್ಟ.
ವೈನಿ ನೀವು ಇಂಥವೆಲ್ಲ ಕೆಲಸ ಯಾಕೆ ಮಾಡಕ್ ಹೋಗ್ಯಾರಿ? ಗಿರ್ಜಕ್ಕದಾಳಲ್ರಿ ಸೊಸಿಗೆ ಇಂಥವೆಲ್ಲ ಜವಾಬ್ದಾರಿಗಳು ಕೊಟ್ಟ ಆರಾಮಿರ್ರಿ. ಅಯ್ಯ ಏನು ಕೇಳ್ತೀರಿವ ನನ್ನ ಕತಿ? ನಿಮ್ಮ ಸೊಸಿಗತೆ ಎಲ್ಲ ಜವಾಬ್ದಾರಿ ತಗೊಂಡ ಮಾಡ್ಕೊಳ್ಳುವಂಥ ಸೊಸಿ ನನಗೂ ಸಿಕ್ಕಿದ್ರ ನಾನು ಊರಿಗೆ ಹೋಗಿ ಎರಡೆರಡು ದಿನಗಂಟ್ಲೆ ಆರಾಮ್ ಉಳಿದು ಬರ್ತೀನಿ ರೀ. ಏನು ಮಾಡೋದು, ನಾನು ಆ ನಸೀಬ ಬೇಡ್ಕೊಂಡ ಬಂದಿಲ್ಲ. 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಮನ್ಯಾಗ ರವಾ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಅಂಥೇಳಿ ಎಲ್ಲಾನು ಸ್ವಚ್ಛ ಮಾಡಿ ಗಿರ್ನಿಗೆ ಹಾಕಿಸ್ಕೊಂಬಂದ ಮನ್ಯಾಗ ಇಡಕ್ಕಿ ನಾನು ರೀ. ನಮ್ಮ ಅವ್ವನ ಮುಂದೆ ಹೆಂಗೆ ಸುಳ್ಳು ಹೇಳ್ತಾರೆ ನೋಡ್ರಿ. ಹಂಗ್ಯಾಕಂತೀರಿ ವೈನಿ? ಒಂದೊಂದು ಕೆಲಸ ಕಲಿಸ್ಕೊಡ್ರಿ, ತಾವ ಕಲ್ಕೋತಾರ್ರಿ. ಅಯ್ಯ ಇರ್ಲಿ ಬಿಡ್ರಿವ, ಮತ್ತೆ ನಮ್ಮ ಅವ್ವನ ಮುಂದೆ ನ್ಯಾಯ ಹೇಳ ಮತ್ತಿ ಅಂತ ನನ್ನ ಸೊಸಿಗೆ ಸಿಟ್ಟು ಬಂದ್ಗಿಂದಿತ್ತು. ಎಲ್ಲಿ ಹೊಸ ಬರೀರಿ ಯವ ಒಲ್ಲಿವಾನ ಮಗುನ ಚೂಟವ್ರು ಇವ್ರ, ತೊಟ್ಲ ತೂಗವ್ರು ಇವ್ರ. ಇಂಥವ್ರು ನೋಡೇನ ಆ ಗಾದಿ ಮಾತು ಮಾಡಿರ್ಬೇಕು ನೋಡ್ರಿ. ನಮ್ಮ ಅವ್ವನ ಮೆನ್ ಬೇಯೋದು ಬಿಡೋದಿಲ್ಲ, ಮತ್ತೆ ಅದನ್ನ ಸಂಭಾಳಿಸೋದನ್ನು ಬಿಡೋದಿಲ್ಲ. ಗಿರ್ಜಕ್ಕ ಹೋಗುವ, ಇನ್ನೊಂದು ಮರ ತಗೊಂಬರೋಗು, ನಾನು ಸ್ವಚ್ಛ ಮಾಡ್ತಾನಂತ. ಪಾಪ ಒಬ್ಬರಿಗೆ ಬಾಳೋ ತಕ್ಕತಿ. ಅಯ್ಯಯ್ಯ ಬ್ಯಾಡ್ರಿವ ಬ್ಯಾಡ್ರಿ, ನಮ್ಮ ಏನ ಕೆಲಸ ಹಿಂಗ ಇರುವನರಿ. ಮನೆಗೆ ಬಂದು ಬೀಗರಿಗೆ ಕೆಲಸ ಹಚ್ಚಿನ ಅಂತ ಹೇಳಿ 4 ಮಂದಿ ನನಗೆ ಅನ್ನೋದು ಬ್ಯಾಡ್ರಿ. ನೀವು ಆರಾಮ್ ಕುಂದಿರ್ರಿ, ನಾ ಸ್ವಚ್ಛ ಮಾಡ್ತೇನಂತ್ರಿ. ಅಯ್ಯಯ್ಯ ನೀವೇನ್ರಿ ವೈನಿ ಹೊರಗಿನವ್ರ ಗತೆ ಮಾಡ್ತೀರಿ? ನಾವೆಲ್ಲ ಒಂದ ಮನೆಯವ್ರಲ್ಲೇನ್ರಿ? ಒಂದಿಟ್ಟು ಕೆಲಸ ಮಾಡ್ರೆ ನನಗೇನು ಆಗುಲ್ಲ. ನನಗೂ ಊಟ ಮಾಡೇ ಹೊಟ್ಟೆ ಒಜ್ಜಾಗೈತ್ರಿ. ಕೊಡ್ರಿ ಇಲ್ಲಿ ಒಂದಿವ್ಸ ನಾನು ಗೋಧಿ ಸ್ವಚ್ಛ ಮಾಡ್ತೇನಂತ. ಅಯ್ಯಯ್ಯ ಬ್ಯಾಡ್ರಿ ವೈನಿ. ಅಯ್ಯಯ್ಯ ಕೊಡ್ರಿ ವೈನಿ. ಬ್ಯಾಡ್ರಿ ವೈನಿ. ಅಯ್ಯ ಇರ್ಲಿ ಕೊಡ್ರಿ ವೈನಿ, ನಾ ಸ್ವಚ್ಛ ಮಾಡ್ರೆ ನಾನು ಏನು ಕೈ ಸವಿದಿಲ್ರಿ. ಇವ ಬ್ಯಾಡ್ ಅಂದ್ರು ಕೇಳ್ವಾರಿ. ತಗೋರಿ, ನಿಮ್ಮ ಮನಸ್ಸಿಗೆರ ಯಾಕೆ ಬೇಸರ ಮಾಡೋದ್ರಿ? ಆಹಾ ಈ ಕಂಬಕರ ಹೊರಗೆ ಕುಂತ್ರ ಆರಾಮ್ ಅನಿಸ್ತತಿ. ಯಾಕೋ ನೀತಿ ಬರಾಕಿತ್ತು. ಏನ್ ಮಾಡೇ ಒಳಗೆ ಹೋಗುದ್ರೇವ? ಅಯ್ಯಪ್ಪ ನಡನ. ಅಯ್ಯೋ ಯಾಕ್ರಿ ವೈನಿ? ಗಿರ್ಜಕ ಹೋಗುವ, ಪಾಪ ಏನೋ ತ್ರಾಸ ಆಗತ್ತನ. ಹೋಗು. ಎತ್ತೀರಿ ಯಾಕ್ರಿ? ಎತ್ತೀರಿ ಏನಾತ್ರಿ? ಇವ ಯಾಕೋ ನಡ ಹಿಡ್ಕೊಂಡಂಗಾತು. ಭಾಳ ಹೊತ್ತನ ಕುಂತ್ನೆಲ್ಲ ಗೋಧಿ ಹಸ್ ಮಾಡ್ಕೊಂತ, ಅದಕ್ಕೆ ಹಂಗಾತು ಅನ್ಸತೈತಿ. ವೈನಿ ಹೋಗ್ರಿ, ಮೊದಲು ಹೋಗಿ ಒಂದಿಟ ಮಕ್ಕೊಂದು ಆರಾಮ್ ತಗೋ ಹೋಗ್ರಿ ನೀವು. ಅಯ್ಯೋ ಬ್ಯಾಡ್ರಿ ವಾ ವೈನಿ, ನಿಮ್ಮನ್ನ ಕೆಲ್ಸಕ್ಕೆ ಚೇನ ಆರಾಮ್ ಹೆಂಗ್ ತಗೋದ್ರಿ? ಹೋಗಿ ಬೇಡ ಬೇಡ ಕೊಡ್ರಿ ಇಲ್ಲಿ, ನಾನು ಗೋಧಿ ಎಲ್ಲ ನಾನೇ ಸ್ವಚ್ಛ ಮಾಡ್ತೇನಂತ್ರಿ. ಅಯ್ಯ ನೀವೇನ್ರಿ ಹೊರಗಿನವ್ರಂಗೆ ಮಾತಾಡಕತ್ತೀರಲ್ಲ? ನಾನು ಎಲ್ಲ ಗೋಧಿನೂ ಸ್ವಚ್ಛ ಮಾಡ್ತಾನು. ನಮ್ಮ ಗಿರ್ಜಕ್ಕನ ಕರ್ಕೊಂಡ ಹೋಗ್ರಿ, ನೀವು ಒಂದು ಸ್ವಲ್ಪ ಮಕ್ಕೊಂಡ ಆರಾಮ್ ತಗೋ ಹೋಗ್ರಿ. ನನ್ನ ನಸೀಬ್ ನೋಡ್ರಿ, ಪಾಪ ನೀವು 2 ದಿನ ಬಂದಿರಿ, ನಿಮ್ಮ ಕೈಲೇ ಕೆಲಸ ಮಾಡಿಸ್ಕೊಳ್ಳೋಂಗ ಆತ್ರಿ. ಬೀಗತಿ ಕೈಲೇ ಕೆಲಸ ಮಾಡಿಸ್ಕೋಂಗ ಆತ್ರಿ ನನ್ನ ಬಾಳೆ. ಅಯ್ಯೋ ಇರ್ಲಿ ಹೋಗ್ರಿ ವೈನಿ, ಮೊದಲ ಒಂದಿಟ್ಟು ಮಕ್ಕಳು ಹೋಗ್ರಿ ನೀವು. ಗಿರ್ಜಕ್ಕ ಹೋಗುವ, ಮೊದಲು ಕರ್ಕೊಂಡು ಹೋಗು. ಹೋಗ್ರಿ ಅವ್ವ, ನಡೀರಿ ಎತ್ತೀರಿ. ಹಾಗರವ್ವ ಹೆಂಗೆ ನಾವು ನೋಡ್ರಿ, ತಾಯಿ ಮಗಳು ಇಬ್ರು ಆರಾಮ್ ಮಾತಾಡ್ಕೊಂತ ಕುಂದಿರ್ಬೇಕು ಅಂತಾರ. ನಾ ಬಿಟ್ಟೇನೇನ್ರಿ? ಆರಾಮ್ ಮಾತಾಡ್ಕೊಂತ ಕುಂತ್ರ ನಾನು ಎಟ್ಟು ಬೈತಾರೋ, ನನ್ನ ಬಗ್ಗೆ ಎಟ್ಟು ಆಡ್ಕೋತಾರೋ, ಎಟ್ಟು ನನ್ನ ಬಗ್ಗೆ ಚಾಡ ಮಾತಾಡ್ಕೋತಾರೋ. ಅದಕ್ಕೆ ನಾನು ಪ್ಲ್ಯಾನ್ ಮಾಡೀನ್ರಿ. ಆರಾಮ್ ಸರಿ ಹೋಗಿ ಮಕ್ಕೋತೇನಿ, ಬೇಕಾದಂಗೆ ಮಾತಾಡ್ಕೊಂತ ಗೋಧಿ ಸ್ವಚ್ಛ ಮಾಡಿಲ್ರಿ. ನೀವು ನನ್ನಂಗೆ ಯಾರ ಮಾಡಿರೇನ್ರಿ? ಮಾಡಿದ್ರ ಇಲ್ರಿ ನಿಮ್ಮ ಅತ್ತಿಗಳು ನನ್ನಂಗೆ ಯಾರ ಮಾಡಿದ್ರ ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ. ಮತ್ತು ಬೇಡ್ರಿವ, ನಾವೇನ ಮಾಡಿರು ತಮಾಷೆಗಾಗಿ ಅಷ್ಟೇ ರೀ. ಮತ್ತು ಏನು ಕಮ್ಲಕ್ಕ ನೀನು ಹಿಂಗೆಲ್ಲ ಮಾಡ್ತಿ ಅಂತಂದು ಬೇಯಕ್ಕೆ ಹೋಗ್ಬೇಡ್ರಿ. ತಮಾಷೆ ಕತೆಗಳನ್ನ ತಮಾಷೆಯಾಗಿ ತಗೊಂಡು ನೋಡಿ ಖುಷಿ ಪಡ್ರಿ ಅಷ್ಟೇ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಇವನ ಮತ್ತು ನನ್ನ ಸೊಸಿ ಕೇಳಿಸ್ಕೊಂಡಂದ್ರೆ ಅನುಮಾನ ಬಂದುಬಿಡ್ತೈತ್ರಿ. ಎಲ್ಲಿಯೂ ಸಬರಿ, ನಾ ಹೋಗಿ ಆರಾಮ್ ಮಕ್ಕೊಂದು ರೆಸ್ಟ್ ಮಾಡ್ತೇನೆ ರೀ. ಗುಡ್ ನೈಟ್. ಧನ್ಯವಾದಗಳು ಎಲ್ಲರಿಗೂ.